ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನೇನು ತೋರಿಸ್ತಾ ಇದ್ದೀನಿ ಅಂದರೆ, ಚಿಕ್ಕದು ಅಂದರೆ ಶಾರ್ಟ್ ಲೆಂತದು ಚಿನ್ನದ ಸರ ಬರುತ್ತಲ್ಲ, ಅಂದರೆ ಗೋಲ್ಡ್ ಚೈನ್ ಶಾರ್ಟ್ ಲೆಂತಲ್ಲಿ. ಸೊ ವಿತ್ ವೇಟ್ ಹೇಳೋದ್ರಿಂದ ನಿಮಗೆ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಇದ್ರ ಜೊತೆಗೇ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂದರೆ ಚೆನ್ನಾಗಿ ಅವರು ಓದಬೇಕು ಅಂದರೆ, ಕಾನ್ಸಂಟ್ರೇಟ್ ಮಾಡಬೇಕು ಅಂದರೆ 3 ಟಿಪ್ಸ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ, ವಾಸ್ತು ಟಿಪ್ಸ್ನ. ಸೊ ಫುಲ್ ವಿಡಿಯೋ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಶಾರ್ಟ್ ಲೆಂತದು ಗೋಲ್ಡ್ ಚೈನ್ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಸೊ ಇವಾಗ ನೀವು ನೋಡ್ತಾ ಇರೋದು ಇದು ಜಸ್ಟ್ ನಿಮಗೆ ಒಂದು 10 ಗ್ರಾಮ್ಸ್ನಲ್ಲಿ ಬರುತ್ತೆ. ತುಂಬಾ ಕ್ಯೂಟ್ ಆಗಿದೆ. ಸೊ ಇದೆಲ್ಲ ಏನು ಗೊತ್ತಾ, ಮಾಂಗಲ್ಯ ಚೈನ್ದು ಪ್ಯಾಟ್ರನ್ಸ್ನೇ ಅವರು ಚಿಕ್ಕ ಶಾರ್ಟ್ ಲೆಂತಲ್ಲಿ ಮಾಡಿದ್ದಾರೆ. ಸೊ ಕೆಲವರೆಲ್ಲ ಇಷ್ಟಪಡ್ತಾರಲ್ಲ ಶಾರ್ಟ್ ಲೆಂತ್ ಒಂದು ಸ್ವಲ್ಪ ದೊಡ್ಡದಾಗಿ ಕಾಣಂಗೆ ಬೇಕು ಅಂತ. ಸೊ ಅದಕ್ಕೋಸ್ಕರ ಎಲ್ಲನೂ 916 ಗೋಲ್ಡಲ್ಲಿದೆ. ಸೊ ಇವತ್ತಿನ ಗೋಲ್ಡ್ ಪ್ರೈಸ್ ಫ್ರೆಂಡ್ಸ್ 9820 ರುಪೀಸ್ ಥರ ಆಗಿದೆ. ಸೊ ಹಾಗೆಯೇ ದಿನೇ ಗೋಲ್ಡ್ ಪ್ರೈಸ್ ಜಾಸ್ತಿನೇ ಆಗ್ತಾ ಇರುತ್ತೆ. ಸೊ ಹಾಗೆ ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ. ಸೊ ಇದೆಲ್ಲ ನೋಡಿ ಒಂದು ಸ್ವಲ್ಪ ಮಾಂಗಲ್ಯ ಚೈನ್ ಡಿಸೈನ್ ಥರನೇ ಇದೆ. ಸೊ ಅದೇ ಥರ ಪ್ಯಾಟ್ರನಲ್ಲಿ ಬಂದಿದೆ, ಅಂದರೆ ಶಾರ್ಟ್ ಲೆಂತಲ್ಲ ಅಷ್ಟೇ. ಜಸ್ಟ್ ಏನು ಗೊತ್ತಾ, ಜಸ್ಟ್ ನಿಮಗೆ ಒಂದು 7 ಗ್ರಾಮ್ಸಿಂದನೂ ಸ್ಟಾರ್ಟಿಂಗ್ ಇವ್ರ ಅಂಗಡಿಲಿ ಸಿಗುತ್ತೆ. ಸೊ ಶಾಪ್ ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಇದೆಲ್ಲ ಏನು ಅಂದರೆ 7 ಗ್ರಾಮ್ಸಿಂದ ಒಂದು ಅಪ್ ಟು ನಿಮಗೆ 10 ಗ್ರಾಮ್ಸ್ವರೆಗೂ ಬರುತ್ತೆ. ಸೊ ನಾನಿವಾಗ ತೋರಿಸ್ತಾ ಇದ್ದೀನಲ್ಲ, ಇದು ಒಂದು 8 ಗ್ರಾಮ್ಸ್ವರೆಗೂ ಬರುತ್ತೆ. ಸೊ ಅದರಲ್ಲಿ ಬೇರೆ ಬೇರೆ ವೆರೈಟೀಸ್ ಇದೆ. ಒಂದೇ ಥರನೂ 8 ಗ್ರಾಮು 10 ಗ್ರಾಮು 7 ಗ್ರಾಮ್ಸ್ ಆ ಥರ ಇಟ್ಟಿದ್ದಾರೆ. ಸೇಮ್ ಪ್ಯಾಟ್ರನ್ ನಾನು ಹೇಳ್ತಾ ಇರೋದು. ಸೊ ಒಂದೇ ಥರ ಪ್ಯಾಟ್ರನ್ನು ನಿಮಗೆ 7 ಗ್ರಾಮ್ಸು 8 ಗ್ರಾಮ್ಸು ಮತ್ತು 10 ಗ್ರಾಮ್ಸಲ್ಲಿ ಸಿಗುತ್ತೆ. ಸೊ ಇದೆಲ್ಲ ನೋಡಿ ಒಂದು ಸ್ವಲ್ಪ ಲೈಟ್ ವೆಯ್ಟಲ್ಲಿದೆ. ಇದು 7 ಗ್ರಾಮ್ಸಲ್ಲಿ ಸಿಗುತ್ತೆ. ತುಂಬಾ ಒಂಥರ ನೋಡೋಕ್ಕೆ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಸೊ ಸಾಕು, ಒಂದು ಡೈಲಿ ವೇರ್ ನೀವು ಮಾಡಬೇಕು ಅಂದರೆ ಈ ಥರ ಒಂದು ಸರ ಇಟ್ಕೊಂಡ್ರೆ. ಸೊ ಅವಲಕ್ಕಿ ಸರ ಅಂತಾರಲ್ಲ ಆ ಥರ ಪ್ಯಾಟ್ರನ್ನು. ಸೊ ಬಟಾಣಿ ಸರ, ಅದು ಬಾಹುಬಲಿ ಚೈನು, ಸೊ ಏನೇನೋ ಬೇರೆ ಬೇರೆ ಪ್ಯಾಟ್ರನ್ ಬಂದಿರುತ್ತಲ್ಲ, ಅಂಜಲಿ ಕಟ್ಟಿಂಗು, ಸೊ ಆ ಥರ ಎಲ್ಲ. ಮಾಂಗಲ್ಯ ಸರಾಗಿ ನಾವು ಏನು ಯೂಸ್ ಮಾಡ್ತೀವೋ ಅದೇ ಥರ ಶಾರ್ಟ್ ಲೆಂತ್. ಇದೆಲ್ಲ 6 ಗ್ರಾಮಲ್ಲಿದೆ, 6 ಗ್ರಾಮ್ಸಲ್ಲಿ ಬರುತ್ತೆ. ಸೊ ಈ ಒಂದು ಚೈನ್ ನೋಡಿ, ಇದೊಂದು ಸ್ವಲ್ಪ ಗಟ್ಟಿ ಬರುತ್ತೆ. ಇದು ಒಂದು 8 ಗ್ರಾಮ್ಸ್ವರೆಗೂ ಬರುತ್ತೆ, ಇದು ಅಪ್ ಟು 8 ಗ್ರಾಮ್ಸ್. ಸೊ ಇದೇ ವ್ಲಾಗ್ನಲ್ಲಿ ಫ್ರೆಂಡ್ಸ್ ನಾನು ವಾಸ್ತು ಟಿಪ್ಸ್ ಹೇಳಿದ್ದೀನಿ. ಅಂದರೆ ಮಕ್ಕಳ ಎಜುಕೇಷನ್ಗೆ ಮೆಮೊರಿ ಪವರ್ ಇನ್ಕ್ರೀಸ್ ಆಗೋಕ್ಕೆ ಏನೆಲ್ಲ ವಾಸ್ತು ಟಿಪ್ಸ್ನ ನಾವು ಮೆಥಡ್ನ ಯೂಸ್ ಮಾಡ್ಬೋದು ಅನ್ನೋದನ್ನು ರೆಮಿಡಿ ನಾನು ಹೇಳಿದ್ದೀನಿ, 3 ಟಿಪ್ಸ್ನ. ಅದನ್ನು ನೋಡ್ಕೊಂಬನ್ನಿ. ಸೊ ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ, ಬೇರೆ ಬೇರೆ ಡಿಫ್ರೆಂಟ್ ಪ್ಯಾಟ್ರನ್ನಲ್ಲೆಲ್ಲ ಇದೆ. ಸೊ ಚೆನ್ನಾಗಿರುತ್ತೆ, ಒಂಥರ ಯುನೀಕ್ ಪ್ಯಾಟ್ರನ್ ಇದೆ, ಬೇರೆ ಬೇರೆ ಡಿಸೈನಲ್ಲಿ. ಒಂಥರ ಕಾನ್ಸೆಪ್ಟ್ ಇಷ್ಟ ಆಯಿತು. ಮಾಂಗಲ್ಯ ಸರದೇ ಶಾರ್ಟ್ ಲೆಂತಲ್ಲಿ ಮಾಡಿಟ್ಟಿದ್ದಾರೆ ಇವ್ರ ಶಾಪಲ್ಲಿ. ತುಂಬಾ ಚೆನ್ನಾಗಿದೆ. ಸೊ ಆ್ಯಕ್ಚುಲಿ ನಾವೆಲ್ಲ ಒಂದು ಸ್ವಲ್ಪ ಅಗ್ಲ ಚೈನು, ರೋಪ್ ಚೈನ್ ಆ ಥರ ನೋಡಿರ್ತೀವಲ್ವಾ ಶಾರ್ಟ್ ಲೆಂತಲ್ಲಿ. ಸೊ ಇದೆಲ್ಲ ನೋಡಿ ಮಾಂಗಲ್ಯ ಸರದ್ದೇ ಪುಟಾಣಿಗೆ ಬರುತ್ತೆ, ಅಂದರೆ ತುಂಬಾ ಚೆನ್ನಾಗಿದೆ. ಸೊ ಬನ್ನಿ ಇವಾಗ ವಾಸ್ತು ಟಿಪ್ಸ್ ಹೇಳ್ಕೊಂಡು ಹೋಗ್ತೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು 3 ಟಿಪ್ಸ್ನ ವಾಸ್ತು ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಏನು ಅಂದರೆ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಅಂದರೆ ಏನು ಗೊತ್ತಾ, ಅವ್ರು ಓದಬೇಕಾದ್ರೆ ಕಾನ್ಸಂಟ್ರೇಟ್ ಮಾಡಿ ಓದಿದ್ರೆ ಮಾತ್ರ ಅವ್ರಿಗೆ ಜ್ಞಾಪಕ ಶಕ್ತಿ ಬರುತ್ತೆ ಅಂತಾರಲ್ಲ. ಸೊ ಅದಕ್ಕೆ ನಾವು ಏನು ಮಾಡ್ಬೋದು, ಯಾವ ಒಂದು ರೆಮಿಡಿ ನಮ್ಮ ಮನೆಯಲ್ಲಿ ಸಿಗುವಂತಹ ಪದಾರ್ಥಗಳಿಂದ ನಾವು ಅದನ್ನು ಯೂಸ್ ಮಾಡಿಕೊಂಡು ಹೇಗೆಲ್ಲ ಇದು ಟ್ರಿಕ್ ಯೂಸ್ ಮಾಡಿ ನಾವು ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಓದೋ ಹಾಗೆ ಮಾಡ್ಬೋದು ಅನ್ನೋದ್ರದ್ದು 3 ಟಿಪ್ಸ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಒಂದೇ ಒಂದು ರಿಕ್ವೆಸ್ಟು, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಬಿಕಾಸ್ ನನ್ನ ಒಂದು ವ್ಲಾಗ್ನಲ್ಲಿ ಜಿವಿಲ್ರಿದು ಇರುತ್ತೆ, ಪ್ಲಸ್ ಮ್ಯಾನಿಫೆಸ್ಟೇಷನ್ ಟಿಪ್ಸ್ನ ಹೇಳ್ತೀನಿ, ಪ್ಲಸ್ ವಾಸ್ತು ಟಿಪ್ಸ್ನ 3 ಹೇಳೋದ್ರಿಂದ ನಿಮಗೆ ನನ್ನ ಒಂದು ಚಾನಲ್ನಲ್ಲಿ ಯೂಸ್ಫುಲ್ ಮಾಹಿತಿನೇ ಸಿಗುತ್ತೆ. ಸೊ ಬನ್ನಿ ಹಾಗೆ ಹೇಳ್ಕೊಂಡು ಹೋಗ್ತೀನಿ. ಸೊ ಏನು ಅಂದರೆ, ಚೆನ್ನಾಗಿ ಮಕ್ಕಳು ವಿದ್ಯಾಭ್ಯಾಸ ಅಂದರೆ ಅವ್ರಿಗೆ ಏನಾರ ಓದಿದ್ರೆ ಅದು ಮೆಮೊರಿನಲ್ಲಿ ಇರಬೇಕಲ್ವ, ಅಂದರೆ ಮೆಮೊರಿ ಕಾನ್ಸಂಟ್ರೇಟ್ ಜಾಸ್ತಿ ಇನ್ಕ್ರೀಸ್ ಆಗಬೇಕು. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ, ನೀವು ಡೈಲಿ ಅವ್ರು ಮಲಗ್ತಾರಲ್ಲ, ಸೊ ಹಾಗೆ ಕೇಳಿಸ್ಕೊಳ್ಳಿ. ಸೊ ಡೈಲಿ ಮಲಗಬೇಕಾದ್ರೆ ಅವ್ರದ್ದು ಪಿಲ್ಲೋ ಇರುತ್ತೆ ನೋಡಿ, ಅಂದರೆ ದಿಂಬು ಇರುತ್ತಲ್ಲ, ಸೊ ದಿಂಬಿನ ಕೆಳಗಡೆ ಒಂದು ಕಪ್ಪುದು ಮೆಣಸು ಪೆಪ್ಪರ್ ಬರುತ್ತೆ ನೋಡಿ, ಬ್ಲ್ಯಾಕ್ ಪೆಪ್ಪರ್. ಸೊ ಅದನ್ನು ಒಂದೇ ಒಂದು ಜಾಸ್ತಿ ಇಡಬಾರ್ದು, ಒಂದು ಪೆಪ್ಪರ್ನ ಅವ್ರದ್ದು ತಲೆ ದಿಂಬನ ಕೆಳಗಡೆ ಇಡಬೇಕು. ಸೊ ಅದು ನೀವು ಒಂದು 21 ಡೇಸ್ ಮಾಡ್ಬೋದು, ಇಲ್ಲ 48 ಡೇಸ್ ಒಂದು ಮಂಡಲ ಅಂತಾರಲ್ಲ, ಸೊ ಆ ಥರ ಮಾಡಬೇಕಾಗುತ್ತೆ. ಒಂದು 21 ಡೇಸ್ ಮಾಡಿ, ಇಲ್ಲ 48 ಡೇಸ್ ಮಾಡಿ. ಸೊ ಈ ಥರ ಮಾಡೋದ್ರಿಂದ ಏನು ಅಂದರೆ, ಮಕ್ಕಳ ವಿದ್ಯಾಭ್ಯಾಸ ಒಂಥರ ಚುರುಕಾಗ್ತಾರೆ, ಅಂದರೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ಅದ್ರ ಜೊತೆಗೇ ಇನ್ನೊಂದೇನು ಬೆನಿಫಿಟ್ ಇದೆ ಇದರಿಂದ ಅಂದರೆ, ಈ ಒಂದು ಕರಿಮೆಣಸಿಂದ ಇನ್ನೊಂದು ಏನು ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂದರೆ, ಮಕ್ಕಳಿಗೆ ಅಂತಲ್ಲ ದೊಡ್ಡವ್ರಿಗೂ ಯೂಸ್ ಆಗುತ್ತೆ. ಏನಾರ ನಿಮ್ಮ ಮನೆಯಲ್ಲಿ ಯಾರಿಗಾರ ಹುಷಾರು ತಪ್ಪಿರ್ತೀರ ಅಂದ್ಕೊಳ್ಳಿ, ಅಂದರೆ ಏನಾರ ಒಂದು ಜಾಸ್ತಿ ತುಂಬಾ ಹುಷಾರಿಲ್ಲದೆ ಇರೋಂಗಾಗಿರುತ್ತಲ್ಲ, ಸೊ ಆವಾಗಲೂ ಅಷ್ಟೇ ನೀವು
ಕಪ್ಪು ಮೆಣಸನ್ನ ದಿಂಬು ಕೆಳಗೆ ಇಟ್ಬಿಟ್ಟು ನೀವು ನೆಕ್ಸ್ಟ್ ಡೇ ಏನು ಮಾಡಬೇಕು ಅಂದರೆ ಅದನ್ನು ಒಂದು ಶಿವಾಲಯಕ್ಕೆ, ಅಂದರೆ ಈಶ್ವರಂದು ದೇವಸ್ಥಾನ ಬರುತ್ತಲ್ಲ, ಸೊ ಅಲ್ಲಿ ಹೋಗ್ಬಿಟ್ಟು ಆ ಗರ್ಭಗುಡಿಲಿ ಎಲ್ಲರ ಒಂದು ಲಿಂಗ ಕಾಣಿಸುತ್ತಲ್ವಾ, ಸೊ ಅಲ್ಲಿ ಇಟ್ಬಿಟ್ಟು ಬಂದ್ಬಿಡಿ. ಸೊ ಆ ಥರ ಒಂದು 7 ಡೇಸು ಇಲ್ಲ 21 ಡೇಸು, 7 ಡೇಸೇ ಸಾಕು. ಹುಷಾರು ಇಲ್ಲದೆ ಇರುವಾಗ 7 ಡೇಸೇ ಸಾಕಾಗುತ್ತೆ. ಸೊ ಆ ಥರ ಮಾಡೋದ್ರಿಂದ ಏನು ಅಂದರೆ ನಮಗೆ ಏನೇ ಒಂದು ಕಾಯಿಲೆ, ಅಂದರೆ ಹುಷಾರು ತುಂಬ ಜಾಸ್ತಿ ದಿನದಿಂದ ತುಂಬಾ ಕಷ್ಟ ಆಗ್ತಾಯಿದೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾರ ಬ್ಯಾಕ್ ಪೇನು ಆ ಥರ ಯಾವುದೇ ಒಂದು ನೋವುಗಳಿರ್ಬೋದು, ಸೊ ಜಸ್ಟ್ ಅದನ್ನು ಅಲ್ಲಿ ಇಟ್ಬಿಟ್ಟು ಇದು ಮಾಡೋದ್ರಿಂದ ಅದು ನಿಮಗೆ ಯೂಸ್ಫುಲ್ ಆಗುತ್ತೆ. ಅದ್ರ ಜೊತೆಗೇ ತುಂಬ ಜನಕ್ಕೆ ಇವಾಗೆಲ್ಲ ತುಂಬ ಮಕ್ಕಳಿಗೆಲ್ಲ ಒಂಥರ ಡಿಪ್ರೆಷನ್ ಆ ಥರ, ಮಕ್ಕಳಿಗೆ ಬಿಡಿ ದೊಡ್ಡವ್ರಿಗೇನೆ ಈ ಥರ ಎಲ್ಲ ಆಗ್ತಾಯಿದೆ ಅಲ್ವಾ. ಸೊ ಅದೆಲ್ಲ ನಮ್ಮದು ದಿಂಬು ಕೆಳಗೆ ಒಂದು ಕರಿಮೆಣಸನ್ನ ಇಡೋದ್ರಿಂದ ಇದು ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ನಮ್ಮದು ಒಂದು ನೆಗೆಟಿವ್ ಥಾಟ್ಸ್ ಅಂತಾರೆ ನೋಡಿ, ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ, ಅದೆಲ್ಲ ಹೀಲ್ ಮಾಡುತ್ತೆ ನಮಗೆ. ಸೊ ಆ ಥರ ಫ್ರೆಂಡ್ಸ್. ಸೊ ಏನು ಮಾಡಿ ಅಂದರೆ ಒಂದು ಕಪ್ಪು ಮೆಣಸನ್ನ ದಿಂಬು ಕೆಳಗಡೆ ಇಟ್ಬಿಟ್ಟು ಹುಷಾರು ತಪ್ಪಿದ್ರೆ ನೀವು ಅದನ್ನು ತೊಗೊಂಡೋಗಿ ಶಿವಾಲಯದಲ್ಲಿ ಗರ್ಭಗುಡಿ, ಅಂದರೆ ಒಂದು ಲಿಂಗ ಇರುತ್ತೆ ನೋಡಿ, ಅಲ್ಲಿ ಇಟ್ಬಿಟ್ಟು ಬಂದುಬಿಡಿ ಅಷ್ಟೇ. ಜಸ್ಟ್ ಅಲ್ಲಿ ಇಟ್ಬಿಟ್ಟು ಬನ್ನಿ, ಒಂದು 7 ಡೇಸ್ ಮಾಡಿ ಈ ಥರ. ಸೊ ಅದು ಯಾರಿಗೆ ಈಗ ಒಂದು ಸ್ವಲ್ಪ ಬ್ಯಾಕ್ ಪೇನ್ ಇದ್ದರೆ, ನನಗೆ ಆ್ಯಕ್ಚುಲಿ ಹಿಂದೆ ತುಂಬ ಒಂದು ಸ್ವಲ್ಪ ಪೇಯ್ನ್ ಥರ ಬಂದಿತ್ತು. ಸೊ ನಾನು ಈ ರೆಮಿಡಿ ಮಾಡಿದೆ, ಒಂದು 7 ಡೇಸಲ್ಲೇ ನನಗೆ ಅದು ಸರಿ ಹೋಯಿತು. ಸೊ ಆ ಥರನೇ ನಮಗೆ ಗೊತ್ತಿರುವ ಕೆಲವು ಟ್ರಿಕ್ಗಳನ್ನ ನಾವು ಯೂಸ್ ಮಾಡಿ, ಟಿಪ್ಸ್ನ ನಾವು ಮಾಡಿದ್ರೆ ಅದು ನಮಗೆ ಯೂಸ್ಫುಲ್ ಆಗುತ್ತೆ. ಸೊ ಆ ಥರ ಹುಷಾರಿಲ್ದಿರ ಆ ಥರ ಮಾಡಿ. ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಓದಬೇಕು, ಕಾನ್ಸಂಟ್ರೇಟ್ ಬರಬೇಕು ಅಂದರೆ ಸೊ ಕಪ್ಪು ಮೆಣಸನ್ನ ಅಲ್ಲೇ ದಿಂಬು ಕೆಳಗೆ ಇಡಬೇಕಾಗುತ್ತೆ. ಸೊ ಇದು ಫಸ್ಟ್ನೇ ಟಿಪ್ ಆಗಿತ್ತು. ಸೊ ಬನ್ನಿ ಇವಾಗ 2ನೇ ಟಿಪ್ಸ್ ಹೇಳ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ 2ನೇ ಟಿಪ್ಸ್ ಹೇಳ್ತೀನಿ. ಸೊ 2ನೇ ಟಿಪ್ ಏನು ಅಂದರೆ, ಸೊ ನಿಮ್ಮ ಮಕ್ಕಳ ಒಂದು ಸ್ಟಡಿ ಟೇಬಲ್ ಇರುತ್ತೆ ಅಂದ್ಕೊಳ್ಳಿ. ಸೊ ಅವ್ರು ಎಲ್ಲಿ ಕೂತ್ಕೊಂಡು ಓದ್ತಾರೋ ಅಲ್ಲಿ ಏನು ಮಾಡಿ ಅಂದರೆ ಒಂದು ಸಿಲ್ವರ್ದು ಬೌಲ್ ಇರುತ್ತಲ್ಲ. ಸೊ ನೋಡಿ ಫ್ರೆಂಡ್ಸ್, ಇದ್ರಲ್ಲಿ ನಾನು ಹಾಕಿದ್ದೀನಿ ನೋಡಿ, 3 ಏಲಕ್ಕಿನ ಅದರಲ್ಲಿ ಹಾಕಬೇಕಾಗತ್ತೆ. ಸೊ ಈ ಥರ ಬೆಳ್ಳಿ ಬಟ್ಲು ತೊಗೊಳ್ಳಿ. ಬೆಳ್ಳಿ ಬಟ್ಲು ಇಲ್ಲ ಅಂದರೆ ಚಿಕ್ಕದು ಒಂದು ಬೆಳ್ಳಿ ಪ್ಲೇಟ್ ಬರುತ್ತೆ ನೋಡಿ, ಆ ಥರ ತೆಗೆದಿಟ್ಕೊಳ್ಳಿ. ಬಿಕಾಸ್ ಇದನ್ನು ನೀವು ಬೆಳ್ಳಿನಲ್ಲೇ ಮಾಡಬೇಕು. ಏನಕ್ಕೆ ಅಂದರೆ ನಮ್ಮದು ಒಂದು ಚಂದ್ರಮ ಬ್ಯಾಲೆನ್ಸ್ ಆಗುತ್ತೆ. ಯಾವಾಗ ನಮ್ಮದು ಚಂದ್ರಮ, ನಮ್ಮ ಒಂದು ಕುಂಡಲಿನಲ್ಲಿ ಚಂದ್ರ ಅಂತ ಇರುತ್ತೆ ನೋಡಿ, ಸೊ ಅದು ಬ್ಯಾಲೆನ್ಸ್ ಆಗುತ್ತೋ ಆವಾಗಲೇ ಚಂದ್ರ ಯಾವಾಗಲೂ ಇಮೋಷನ್ಗೆ ಅದು ರಿಲೇಟೆಡ್ ಆಗುತ್ತೆ. ಸೊ ಅದನ್ನು ಇಮೋಷ್ನಲ್ಗೆ ಇದು ರಿಲೇಟ್ ಮಾಡ್ತಾರೆ. ಸೊ ಯಾವಾಗ ಇದರಲ್ಲಿ ನಾವು ಏಲಕ್ಕಿ ಹಾಕ್ಬಿಟ್ಟು ಸ್ಟಡಿ ಟೇಬಲ್, ಅಂದರೆ ಮಕ್ಕಳದ್ದು ಸ್ಟಡಿ ಟೇಬಲ್ ಮುಂದೆ ಹಿಂಗೆ ಇಡ್ತೀವೋ, ಯಾವಾಗಲೂ ಇರಬೇಕು, ಡೈಲಿ ಇರಬೇಕು, ಓಕೆನಾ. ಸೊ ನೀವೇನು ಮಾಡಿ ಅಂದರೆ ಒಂದು ತಿಂಗಳಲ್ಲಿ ಒಂದು 3 ಏಲಕ್ಕಿ ಹಿಂಗೆ ಇಡಿ. ಅದ್ರ ನೆಕ್ಸ್ಟ್ ತಿಂಗಳು ಏನು ಮಾಡಿ ಅಂದರೆ ಈ ಏಲಕ್ಕಿನ ತೊಗೊಂಡು ನಿಮ್ಮದು ತುಳಸಿ ಪಾಟ್ ಇರುತ್ತೆ ನೋಡಿ, ಮನೇಲೇ ಇರುತ್ತಲ್ವ, ಸೊ ಮನೇಲಿರೋ ತುಳಸಿ ಪಾಟಲ್ಲಿ ಇಟ್ಬಿಡಿ, ಓಕೆನಾ. ಸೊ ಆ ಥರ ಮಾಡಿ. ಸೊ ಇದು 2ನೇ ಟಿಪ್ಸ್ ಆಗಿತ್ತು ಫ್ರೆಂಡ್ಸ್, ಓಕೆನಾ. ಸೊ ಆ ಥರ ಫಸ್ಟ್ ಏನು ಮಾಡಿ ಅಂದರೆ, ನೀವು ಫಸ್ಟ್ ಏನು ಮಾಡಬೇಕಾಗತ್ತೆ ಅಂದರೆ 3 ಏಲಕ್ಕಿನ ಬೆಳ್ಳಿ ಬಟ್ಲಲ್ಲಿ ಇಟ್ಬಿಟ್ಟು ಅದನ್ನು ನೀವೇನು ಮಾಡಿ ಅಂದರೆ ಮಕ್ಕಳದ್ದು ಸ್ಟಡಿ ಟೇಬಲ್, ಅಂದರೆ ಓದ್ತಾರೆ ನೋಡಿ, ಚೆನ್ನಾಗಿ ಕಾನ್ಸಂಟ್ರೇಟ್ ಇಂಪ್ರೂವ್ ಆಗುತ್ತೆ, ಒಂಥರ ಅವ್ರಿಗೆ ಓದೋದಕ್ಕೆ ಹುಮ್ಮಸ್ ಬಂದಂಗೆ ಆಗುತ್ತೆ, ಓಕೆನಾ. ಆ ಥರ ಮಾಡಿ. ಸೊ ಇದು 2ನೇ ಟಿಪ್ಸ್ ಆಗಿತ್ತು. ಸೊ ಏನು ಅಂದರೆ ನಮ್ಮದು ಒಂದು ಚಂದ್ರ ಬ್ಯಾಲೆನ್ಸ್ ಆದಾಗ ಚೆನ್ನಾಗಿ ಓದೋದಕ್ಕೆ ಅದು ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ. ಡೈಲಿ ಅದು ಅದರಲ್ಲಿ ಇಟ್ಟಿರ್ತೀವಲ್ವ ಆ ಬೌಲಲ್ಲಿ, ಸೊ ಅದು ಓದೋದಕ್ಕೆ ಅವ್ರಿಗಿದಾಗುತ್ತೆ. ಸೊ ಅವ್ರದ್ದು ಯಾವಾಗಲೂ ಅಷ್ಟೇ ಈಸ್ಟ್ ಫೇಸಿಂಗಲ್ಲೇ ಇರಬೇಕು. ಅಂದರೆ ಸೂರ್ಯ ಹುಟ್ಟುತ್ತಲ್ಲ, ಸೂರ್ಯ ಹುಟ್ಟೋ ಜಾಗದಲ್ಲಿ ಅವರು ಕೂತ್ಕೋಬೇಕು ಓದೋದಕ್ಕೆ. ಆವಾಗಲೇ ಅವ್ರದ್ದು ಕಾನ್ಸಂಟ್ರೇಟ್ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಆಮೇಲೆ ಚೆನ್ನಾಗಿ ಓದೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ, ಓಕೆನಾ. ಸೊ ಇದು 2ನೇ ಟಿಪ್ಸ್ ಆಗಿತ್ತು. ಸೊ 3ನೇ ಟಿಪ್ಸ್ ಹೇಳ್ತೀನಿ ಬನ್ನಿ ಹಾಗೆ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು 3ನೇ ಟಿಪ್ಸ್ ಹೇಳ್ತೀನಿ. ಸೊ 3ನೇ ಟಿಪ್ ಏನು ಅಂದರೆ, ನಿಮ್ಮ ಮಕ್ಕಳದು ಸ್ಟಡಿ ಟೇಬಲ್ ಇರುತ್ತಲ್ಲ, ಸ್ಟಡಿ ಟೇಬಲಲ್ಲಿ ಒಂದು ಸ್ಟ್ಯಾಂಡ್ ಥರ, ಇವಾಗ ಪೆನ್ನೆಲ್ಲ ನೀವು ಹೆಂಗೆ ಒಂದು ಸ್ಟ್ಯಾಂಡ್ ಮಾಡಿ ಇಡ್ತೀರಲ್ವ, ಚಿಕ್ಕದೊಂದು ಸ್ಟ್ಯಾಂಡಲ್ಲಿ ಪೆನ್ನು, ಪೆನ್ಸಿಲ್ಲು, ಎರೇಸರ್ ಎಲ್ಲ ಇಟ್ಟಿರ್ತೀರಲ್ಲ, ಸೊ ಆ ಥರ ಒಂದು ಚಿಕ್ಕದೊಂದು ಸ್ಟ್ಯಾಂಡ್ ತೊಗೊಳ್ಳಿ. ಅದರಲ್ಲಿ ಏನು ಮಾಡಿ ಅಂದರೆ 2 ನವಿಲ್ಗರಿ ಇಡಬೇಕಾಗತ್ತೆ. ಸೊ 2 ಚೆನ್ನಾಗಿರುವಂತಹ ನವಿಲ್ಗರಿನ, ಅಂದರೆ ಫುಲ್ಲು ನೀಟಾಗಿರಬೇಕದು. ಸೊ ಆ ಥರ 2 ಜಾಸ್ತಿ ಇಡಬಾರ್ದು, ಬರೀ 2 ನವಿಲ್ಗರಿನ ಅದರಲ್ಲಿ ಇಡಬೇಕಾಗತ್ತೆ. ಸೊ ಇಟ್ಬಿಟ್ಟು ಅವ್ರದ್ದು ಫೇಸ್ ಅದನ್ನು ನೋಡಂಗಿರಬೇಕು, ಅಂದರೆ ಅವರು ಓದೋದಕ್ಕೆ ಕೂತ್ಕೋತಾರಲ್ಲ, ಸೊ ಅವ್ರ ಮುಂದೆನೇ ಅದು ಕಾಣಿಸಂಗಿರಬೇಕು. ಸೊ ಅದನ್ನು ಅಂದರೆ ಆ ಟೇಬಲ್ ಮೇಲೆ ಬಿಟ್ಬಿಡಿ. ಡೈಲಿ ಅದನ್ನು ನೋಡ್ತಾ ಇದ್ದರೆ ಅವ್ರಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ಚೆನ್ನಾಗಿ ಬರುತ್ತೆ. ಸೊ ಇವತ್ತಿನ ಟಿಪ್ಸಲ್ಲಿ ನಾನು ವಾಸ್ತು ಟಿಪ್ಸಲ್ಲಿ ಬರೀ ಓದೋದಕ್ಕೆ ಹೇಳಿದ್ದು, ಓಕೆನಾ. ಎಜುಕೇಷನ್ ಇಂಪ್ರೂವ್ಮೆಂಟ್ ಆಗೋದಕ್ಕೆ, ಅಂದರೆ ಕಾನ್ಸಂಟ್ರೇಷನ್ ಜಾಸ್ತಿ ಬರೋದಕ್ಕೆ ಚಂದ್ರ ಏನು ಗೊತ್ತಾ, ಬುದ್ಧಿಕಾರಕ ಚಂದ್ರ ಅಂತಾರೆ. ಅಂದರೆ ನಮಗೆ ವಿದ್ಯಾಭ್ಯಾಸ ಅದಕ್ಕೆಲ್ಲ ಚೆನ್ನಾಗಿ
ಇದಾಗಬೇಕು ಅಂದರೆ ಅದಕ್ಕೆ ಸಿಲ್ವರ್ ಬೌಲಲ್ಲಿ ಇಡಬೇಕು. ಸಿಲ್ವರ್ ಬೌಲಲ್ಲಿ ಇಟ್ಟಾಗ ಬ್ಯಾಲೆನ್ಸ್ ಮಾಡುತ್ತೆ, ನಮ್ಮ ಒಂದು ಎಮೋಷನ್ನ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಅದಕ್ಕೆ ನೋಡಿ ನಾನು ಒಂದು ಸಿಲ್ವರ್ದು ಈ ಥರ ಹೆಬ್ಬೆರಳಲ್ಲಿ ಸಿಲ್ವರ್ದು ರಿಂಗ್ ಹಾಕ್ಕೊಂಡಿದ್ದೀನಿ. ಬಿಕಾಸ್ ನಮ್ಮ ಒಂದು ಎಮೋಷನ್ನ ಇದು ಬ್ಯಾಲೆನ್ಸ್ ಮಾಡುತ್ತೆ. ತುಂಬ ಜಾಸ್ತಿ ಲೇಡೀಸ್ಗೆ ಬೇಗನೆ ಡಿಪ್ರೆಸ್ಡ್ ಆಗೋದು ಆ ಥರ ಎಲ್ಲ ಆಗ್ತೀವಲ್ವ, ಸೊ ಅದಕ್ಕೋಸ್ಕರ ಈ ಥರ ಒಂದು ಇದು ಹಾಕ್ಕೊಂಡಿರೋದು, ಅಂದರೆ ಬೆಳ್ಳಿದು ಒಂದು ಉಂಗುರ ಹಾಕ್ಕೊಂಡಿರೋದು. ಸೊ ಆ ಥರ ಬೆಳ್ಳಿದು ನಾವೀಗ ಯೂಶ್ವಲಿ ಎಲ್ಲರೂ ಲೇಡೀಸ್ ಬೆಳ್ಳಿದು ಯೂಸೇ ಮಾಡ್ತೀವಲ್ವ, ಅಂದರೆ ಕಾಲ್ಗೆಜ್ಜೆ ಯೂಸ್ ಮಾಡ್ತೀವಿ, ಕಾಲ್ಗೆಜ್ಜೆ ಕಾಲ್ಗೆ ಹಾಕ್ಕೊಂಡಿರ್ತೀವಿ, ಮತ್ತು ಕಾಲುಂಗುರ ಹಾಕಿರ್ತೀವಿ, ಪ್ಲಸ್ ಈ ಥರ ಒಂದು ಉಂಗುರ ಕೈಯಲ್ಲಿದ್ದರೆ ಅದು ಬ್ಯಾಲೆನ್ಸ್ ಮಾಡುತ್ತೆ. ಬಿಕಾಸ್ ಇದು ಒಂದು ನಮ್ಮ ಶುಕ್ರದು ಮೌಂಟ್ ಆಗಿರೋದ್ರಿಂದ, ವೀನಸ್ ಮೌಂಟ್ ಆಗಿರೋದ್ರಿಂದ ಈ ಬೆರಳಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ದುಡ್ಡು ಕಾಸು ಇಂಪ್ರೂವ್ ಆಗುತ್ತೆ, ಪ್ಲಸ್ ಅದ್ರ ಜೊತೆಗೆ ನಮಗೆ ಎಮೋಷನ್ನ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು 3 ಟಿಪ್ಸು ಎಜುಕೇಷನ್ ಬಗ್ಗೆ ಹೇಳಿದ್ದು, ಅಂದರೆ ಚೆನ್ನಾಗಿ ಮಕ್ಕಳದು ಎಜುಕೇಷನ್ ಚೆನ್ನಾಗಿ ಓದೋಕ್ಕೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ, ಮತ್ತು ದೊಡ್ಡವರು ಎಲ್ಲರಿಗೂ ಯೂಸ್ ಆಗುವಂತಹ ಒಂದು ಸಿಂಪಲ್ ರೆಮಿಡಿ ಹೇಳಿದ್ದೀನಿ. ನಿಮ್ಮ ತಲೆ ದಿಂಬು ಕೆಳಗೆ ಒಂದು ಕರಿಮೆಣಸನ್ನು ಇಟ್ಕೊಂಡು ನೀವು ಮಲಗೋದ್ರಿಂದ ನಿಮ್ಗೇನೇ ಒಂದು ಹುಷಾರು ತಪ್ಪರ, ಅಂದರೆ ಪೇಯ್ನು, ಯಾವ್ದಾರ ಬ್ಯಾಕ್ ಪೇಯ್ನ್ ಆ ಥರ ಏನಾರು ಇರುತ್ತೆ ನೋಡಿ, ಅದೆಲ್ಲ ತುಂಬ ಬೇಗ ರಿಲೀಸ್ ಆಗುತ್ತೆ. ಸೊ ಆ ಥರ ನಂದು 1 ವೀಕಲ್ಲಿ ನಂದು ಬ್ಯಾಕ್ ಪೇಯ್ನ್ ಫುಲ್ ರಿಲೀಸ್ ಆಯಿತು. ತುಂಬ ಸ್ಪ್ರೇ ಮಾಡಿದ್ರೂ ಮೂವ್ ಸ್ಪ್ರೇ ಎಲ್ಲ ಹಾಕ್ಕೊಂಡು ಮಾಡ್ತಿದ್ದೆ, ಏನೋ ಪ್ರಯೋಜನ ಆಗಿರಲಿಲ್ಲ. ಸೊ ಈ ಥರ ರೆಮಿಡಿ ಮಾಡಿದೆ, 1 ವಾರದಲ್ಲಿ ನನಗೆ ಸರಿ ಹೋಯಿತು. ಸೊ ಈ ಥರನೇ ಫ್ರೆಂಡ್ಸ್, ನಮಗೆ ಗೊತ್ತಿರೋ ಟಿಪ್ಸ್ನ ನಾವು, ಅಂದರೆ ಟ್ರಿಕ್ನ ನಾವು ಯೂಸ್ ಮಾಡಿದ್ರೆ, ಸೊ ಏನು ಗೊತ್ತಾ, ಏನು ಖರ್ಚಿಲ್ಲ, ಜಸ್ಟ್ ನಮ್ಮ ಮನೇಲಿರುವ ಸಿಂಪಲ್ ಪದಾರ್ಥಗಳಿಂದ ಇಷ್ಟೊಂದು ನಮಗೆ ವಾಸ್ತು ಟಿಪ್ಸ್ ಇರುತ್ತೆ ಅಂದರೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಆ ಥರನೇ, ಸೊ ನನ್ನ ವೀಡಿಯೋದಲ್ಲಿ ಈ ಥರನೇ ನೀವು ಒಳ್ಳೆ ಮಾಹಿತಿನೇ ನೋಡ್ಬೋದು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.